ಹೊಸ ಮಕ ಆಯ್ತು ಏನೋ ಹೊಸ ಮಕ ಆಯ್ತು ಏನೋ ಸ್ಕ್ಯಾಮ್ ಆಯ್ತು ಅದು. ಹೌದು ಹೊಳಮಳ ಅಡ್ಡಾಡಕತ್ತ ಹೌದ್ರಿ ಅಕ್ಕ ಹೊಳಮಳ ಇನ್ಕ ಮುಂದೆ ಅಡ್ಡಾಡೇನ್ರಿ ಏನೋ ಸ್ಕ್ಯಾಮ್ ಐತೆ ಇಲ್ಲ ಅಡ್ಡಾಡೇನ್ರಿ ಹೌದು 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 ಇಲ್ಲ ಸ್ಕ್ಯಾಮ್ ಮಾಡ್ಯ ತೊಗೊಂಡು ಹೋಗ್ಯಾನ್ರಿ ಅಕ್ಕ ಹಸು ಬದನ್ರಿ ಅಕ್ಕ ಈ ಏರಿಯಾದ ಹೊಲ ಅಲ್ರಿ ಇವ ಅಲ್ಲ ನೋಡ್ರಿ ಆ ಗೇಟ್ ಕಡೆ ಹೋಗ್ಕ ನೋಡ್ರಿ ಮತ್ತೆ ಏನೋ ಸ್ಕ್ಯಾಮ್ ಐತೆ ಅದು. ಏ ಅಂಕಲ್ ಏನೋ ಸ್ಕ್ಯಾಮ್ ಐತೆ ನೋಡಿ ಬರ್ರಿ. ಸ್ಕ್ಯಾಮ್ ಐತೆ ಬೇರೆದವ್ದು ನೀವು ಏನು ಮಾಡ್ಯಾನ ಅಲ್ಲಿ ಹೊಳ್ಳಮಳ ಅಡ್ಡಾಡ್ದಂಗೆ ಮಾಡ ಹುಡುಗಿನ ಕೈ ಹಿಡಿದು ಮ್ಯಾಗ ಎತ್ಕೊಂಡಾನ ಏನೋ ಹೇಳಿದ ಹೇಳಿ ಕಾಶ ಹುಡುಗಿ ಕಡೆ ಹೇಳಿ ಕಾಶಕ್ಕೆ ಇಲ್ಲ ಯಾರೋ ಮ್ಯಾಲ ಹತ್ತದೇನು ಎತ್ಕೊಂಡಾನ ಗೇಟ್ ಮ್ಯಾಗಿಂದ ಹಾಸಿ ಎತ್ಕೊಂಡು ಕಡೆ ಅಂತ ಬಂದ ನೋಡಿ ಸುಶ್ ಹಿಂದೋಗಿ ಕಡೆ ಐತೆ ರೈಟ್ ಹೌದಾ ಹೊತ್ಕೊಂಡು ಹೋಗ್ಕ ನೋಡಲ್ಲಿ ಏನೋ ಕೊಡಿಸ್ತೀರ ಅಂತ ಹೇಳಿರ್ಬೇಕು ಪಾಸ್ ಮಾಡಿ ಹೌದು 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 ಓಡಾಕತ್ತ ನೋಡಿ ಹಾಗಾದ್ರೆ ಏ ಚಾಕೆ ಮುಂದೆ ನೋಡ ಕರೆಕ್ಟ್ ಹುಡ್ಕೋರಿ ಹುಷಾರ್ರಿಪ್ಪ ಕಾಲಿದೆ ಓ ಹಗರ ಅದು ಅಂತ ಚಚ್ಚ ತೊಗೊಂಬಂದಿರಿ ಹಗರ್ ಏನ್ರಿ ಚಲೋ ತೊಂಬರಿ ಒಂದು ಹಗರ ಅದು ಅಂತ ಚಚ್ಚ ತೊಗೊಂಬಂದಿರಿ ಹಗರ್ ಚಲೋ ತೊಂಬರಿ ಇನ್ನೊಂದು ತೊಗೊಂಬರ ಚಲೋ ತೊಗೊಂಬರ್ರಿ ಒಳಗೆ ಏ ಜಾಕಿ ನಾನು ಚಲೋ ತೊಗೊಂಬ ಪೊಲೀಸ್ರ ಅದು ವೀಲ್ ಚೇರ್ ಕಿಮ್ಸ್ ಆಸ್ಪತ್ರೆ ಇಂಥ ಫೋನ್ ಅನಾಹುತ ಅದು ನಮ್ಮ ಮುಗಿ ಅಂತಾರೆ ಅದಕ್ಕೆ ಏ ಸಂತೋಷ್ ಸರ ಈ ಕಡೆ ಬರ್ರಿ ಹುಷಾರು ಹಿಂದ್ವರಿ ಇನ್ನೊಂದು ಮನುಷ್ಯವ್ರ ಹೋಗ್ರಿ ಸ್ವಲ್ಪ ತೊಂಬರ್ರಿ ಬೇಗ ಪೊಲೀಸರು ಅಂದರೆ ಹಾಂ ಸರ್ ಅದೇ ಅವ್ರ ಮೇಲೆ ಹಲ್ಲೆ ಮಾಡಿ ಪರಾರಿ ಆಗಲಿಕ್ಕೆ ಹೋಗಿದ್ದಾರೆ ಅಂತ ಮಾಡಿದ್ರು ಸರ್ ಆರೋಗ್ಯ ಕರ್ಕೊಂಡ್ಬಂದಿಲ್ಲ ಬರ್ತಿದ್ದಾರೆ ಮಾಡ ಅವರು ಸಖತ್ ಮಾಡಿ ಹುಷಾರ್ರಿ ಹುಷಾರ್ರಿ ಏ ಹೋಗ್ರಿ ಅರ್ಜೆಂಟ್ ಅವ್ರೆ ತ್ರಾಸ ಆಗುತ್ತೆ ಮತ್ತೆ
ಸಣ್ಣ ಕೂಸ್ರಿ ಏನ್ರಿ ಗಿಲ್ಟ್ ಅನ್ನೋದರ ಬರ್ಬೇಕೆ ಅಲ್ಲಿ ಮಾಡಿದವ್ರ ಒಳಗ್ ಕುಂತಾರ ಏನ್ ಮಾಡಾತಾರ ಅವ್ರ ಇನ್ನ ಆತಾರ ಉಣ್ಣ ಆತಾರ ಆರಾಮ್ ಮಕ್ಕಳಾತಾರ ಏನ್ರಿ ಅಲ್ಲೇ ತಿಂತಾರ ಅಲ್ಲೇ ಹೋಗ್ಬಿಡ್ತಾರ ಇಲ್ಲಿ ಸಾಯೋರ್ ಮನ್ಯಾಗ್ರಿ ಧಾರವಾಡ ಜೆಸಿಗೆ ತಗೊಂಡ್ ಹೋಗ್ತೀರಿ ಆ ಮಗಳ ನಾಳೆ ತಾಯಿ ಆಗತ್ತಿ ಹೌದಲ್ರಿ ಇವತ್ತಿಲ್ಲ ನಾಳೆ ಅದ್ರ ಜೀವನ ಏನಾದ್ರಿ ಈಗ ಅವ್ರ ತಾಯಿಗೆ ಏನ್ ಮಾಡ್ರಿ ನಿಮ್ಮ ಕೈಯಾಗಾದ್ರೆ ಸಪೋರ್ಟ್ ಕೊಡ್ರಿ ನಾವ್ ಏನಾದ್ರು ಪಬ್ಲಿಕ್ ತ್ರಾಸ್ ಕೊಡತ್ತೀವಿ ಎದ್ದಿ ಮ್ಯಾಗಿನ ನಮ್ಮ ಮನ್ಯಾಗಿನ ಮಕ್ಕಳು ಸರಿ ಬಡ್ಡಿ ನನ್ನ ಮಗನ ಬಂದು ಸರ್ಕಾರ ಅವನು ಕುಂಡು ಹೊಡೆದು ಗಲ್ಲು ಶಿಕ್ಷೆ ಕೊಡ್ಬೇಕು. ಇಲ್ಲ ಅಂದ್ರೆ ನಮ್ಮ ಸಾರ್ವಜನಿಕರಿಗೆ ಕೊಡ್ಬೇಕು. ಕಲ್ಲಿನ ಹೊಡೆದು ಸಾಯಿಸ್ತೇವೆ ನಾವು. ಇವತ್ತಿನ ಆ ಹುಡುಗಿಗೆ ಚಿಕ್ಕ ವಯಸ್ಸು ಹುಡುಗಿ ಆಕೆಗೆ ಯಾವ ತರ ಚಿತ್ರಹಿಂಸ ಕೊಟ್ಟಿದ್ದಾರೆ ನಾವು. ಪ್ರತಿಯೊಬ್ಬರು ಕನ್ನಡಿಗರು ಇದು ಪ್ರತಿಭಟನೆಗೆ ಪ್ರತಿಯೊಬ್ಬರು ಕೈ ಜೋಡಿಸ್ಬೇಕು. ಅವನ್ನ ಗಲ್ಲು ಶಿಕ್ಷೆ ಆಗ್ಬೇಕು. ಇಲ್ಲ ನಮ್ಮ ಸಾರ್ವಜನಿಕರಿಗೆ ತಂದು ಕೊಡ್ಬೇಕು. ಅವನ್ನ ಹೊಡೆದು ಸಾಯಿಸ್ಬೇಕು. ನಾವು ಅದು ಏನೇ ಆಗ್ಲಿ ನಾವು ಜೈಲಿಗೆ ಹೋದ್ರೂ ಪರವಾಗಿಲ್ಲ. ನಾವು ಒಟ್ಟ ಬಿಡಂಗಿಲ್ಲ ಅವರು. ಇದು ನಮ್ಗೆ ಕನ್ನಡಿಗರ ಕಿಚ್ಚ ಐತಿ. ಈ ಸ್ಟೇಷನ್ ಮುಂದೆ ಅವ್ರು ಬೆಳಗ್ಗೆ 10:30 11 ಗಂಟೆಗೆ ಆಗೈತಂತೆ. ಒಬ್ಬರು ಒಳಗೆ ಬಿಟ್ಟಿಲ್ಲ. ಅವೆಲ್ಲದನ ಒಬ್ಬರಿಗೆ ಗೊತ್ತಿಲ್ಲ. ಇವತ್ತಿನ ಏನ್ ಮಾಡಕತ್ತಾನ ಎಲ್ಲದನ ಆ ಬಾಂಡೆ ತಿಕ್ಕೋಬೇಕಾದ್ರೆ ತಾಯಿ ಸಣ್ಣ 5 ವರ್ಷದ ಮಗು ಪಾಪ ಆಟ ಆಡ್ತಾ ಇದೆ. ಕಲಿಯಂತ ವಯಸ್ಸು ಹುಡುಗಿ ಅದು. ನಾವು ಬರೀ ಪ್ರತಿಭಟನೆ ಮಾಡ್ತೇವೆ. 2 ದಿನ ಆದ್ಮೇಲೆ ಶಾಂತಿ ಆಗ್ತೀವಿ. ಈ ಒಂದು ಹೋರಾಟ ಪ್ರತಿಯೊಂದು ಜಿಲ್ಲೆಗೂ ಮುಟ್ಟಬೇಕು. ಕರ್ನಾಟಕ ತುಂಬಾ ದಂಗೆ ಹೇಳ್ಬೇಕು. ಅವನಿಗೆ ಶಿಕ್ಷೆ ಆಗ್ಬೇಕು. ಶಿಕ್ಷೆ ಆಗೋವರೆಗೂ ಪ್ರತಿಯೊಬ್ಬರು ಕನ್ನಡಿಗರು ಈ ಹೋರಾಟಕ್ಕೆ ಕೈ ಜೋಡಿಸ್ಬೇಕು. ನಮ್ಮ ಜೈ ಕರ್ನಾಟಕ ಸಂಘಟನೆ ವತಿಯಿಂದ ನಮಗೆ ಏನೇ ತೊಂದರೆ ಆದ್ರೂ ಪರವಾಗಿಲ್ಲ, ಎಷ್ಟೇ ತ್ರಾಸ ಆದ್ರೂ ಪರವಾಗಿಲ್ಲ, ಆ ಚಿಕ್ಕ ಮಗುಗೆ ನ್ಯಾಯ ಕೊಡಿಸೋ ಮಟ್ಟ ಈ ಹೋರಾಟ ನಿಂದ್ರಂಗಿಲ್ಲ. ಅಯ್ಯಯ್ಯೋ ಅಯ್ಯಯ್ಯೋ ಬೇಕು. ಇದು ಕೂಸ್ರಿ ಸರ ಸಣ್ಣ ಕೂಸ್ರಿ ಏನ್ರಿ ಗಿಲ್ಟ್ ಅನ್ನೋದರ ಬರ್ಬೇಕೆ ಅಲ್ಲಿ ಮಾಡಿದವ್ರ ಒಳಗ್ ಕುಂತಾರ ಏನ್ ಮಾಡಾತಾರ ಅವ್ರ ಇನ್ನ ಆತಾರ ಉಣ್ಣ ಆತಾರ ಆರಾಮ್ ಮಕ್ಕಳಾತಾರ ಏನ್ರಿ ಅಲ್ಲೇ ತಿಂತಾರ ಅಲ್ಲೇ ಹೋಗ್ಬಿಡ್ತಾರ ಇಲ್ಲಿ ಸಾಯೋರ್ ಮನ್ಯಾಗ್ರಿ ಧಾರವಾಡ ಜೆಸಿಗೆ ತಗೊಂಡ್ ಹೋಗ್ತೀರಿ. ಆ ಮಗಳ ನಾಳೆ ತಾಯಿ ಆಗತ್ತಿ ಹೌದಲ್ರಿ ಇವತ್ತಿಲ್ಲ ನಾಳೆ ಅದ್ರ ಜೀವನ ಏನಾದ್ರಿ ಈಗ ಅವ್ರ ತಾಯಿಗೆ ಏನ್ ಮಾಡ್ರಿ ನಿಮ್ಮ ಕೈಯಾಗಾದ್ರೆ ಸಪೋರ್ಟ್ ಕೊಡ್ರಿ. ನಿಮ್ಮ ಕೈಯಾಗಾದ್ರೆ ಸಪೋರ್ಟ್ ಕೊಡ್ರಿ. ನಾವ್ ಏನಾದ್ರು ಪಬ್ಲಿಕ್ ತ್ರಾಸ್ ಕೊಡತ್ತೀವಿ ಎದ್ದಿ ಮ್ಯಾಗಿನ ನಮ್ಮ ಮನ್ಯಾಗಿನ ಮಕ್ಕಳು ಸರಿ ಮಾಡಂಗಿಲ್ರಿ ಅನುಕೂಲ ಮಾಡ್ಕೊಡ್ರಿ. ನಮ್ಮ ಕಾನೂನು ಪ್ರಕಾರ ಹೋರಾಟ ಮಾಡ್ರಿ. ಅಧಿಕಾರಿಗಳು ಬಂದ್ರೆ ಯಾರು ಬರತ್ತಿಲ್ಲ. ಬರೀ ನಮಗೆ ಸಮಾಧಾನ ಮಾಡಿದ್ರೆ ಅವ್ರ ತಂದೆ ತಾಯಿಗೆ ಯಾರು ಸಮಾಧಾನ ಮಾಡಿದ್ರಿ?
ಅಶೋಕ್ ನಗರ ಪೊಲೀಸ್ ಠಾಣೆಯಲ್ಲಿ ಇವತ್ತು ಬೆಳಗ್ಗೆ ಒಂದು ಘಟನೆ ನಡೆದಿದೆ. ಆ ಘಟನೆಯಲ್ಲಿ ಕೊಪ್ಪಳ ಮೂಲದ ಕುಟುಂಬ ಒಂದು ಇಲ್ಲಿ ಹುಬ್ಬಳ್ಳಿಯಲ್ಲಿ ಭಾಳಷ್ಟು ದಿನಗಳಿಂದ ಪೇಂಟಿಂಗ್ ಕೆಲಸ ಮತ್ತು ಮನೆ ಕೆಲಸ, ಅಂದರೆ ಆ ಮನೆಯ ಗಂಡು ಮಗ ಯಾರಿದ್ದಾನೆ ಅವನು ಪೇಂಟಿಂಗ್ ಕೆಲಸ ಮಾಡುವಂಥದ್ದು ಮತ್ತು ಆತನ ಶ್ರೀಮತಿ ಮನೆ ಕೆಲಸ ಮಾಡುವಂಥದ್ದು ಮತ್ತು ಬ್ಯೂಟಿ ಪಾರ್ಲರಲ್ಲಿ ಕೆಲಸ ಮಾಡುವಂಥದ್ದು ಮಾಡ್ತಾರೆ. ಈ ದಿನ ಬೆಳಗ್ಗೆ ತನ್ನ ಮಗುವನ್ನು ಕರ್ಕೊಂಡು ಅಲ್ಲಿ ಅಕ್ಕಪಕ್ಕದ ಮನೆಗಳಲ್ಲಿ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಒಂದು ಮನೆ ಒಳಗಡೆ ಬಿಟ್ಟಾಗ ಒಬ್ಬ ಅಪರಿಚಿತ ವ್ಯಕ್ತಿ ಆ ಮಗುವನ್ನು ಕರ್ಕೊಂಡು ಹೋಗ್ಬಿಟ್ಟು ನಂತರ ಆ ಮಗು ಸಾವಾಗಿದೆ. ಅಲ್ಲಿ ಎಲ್ಲಿಂದ ಮಗು ಎತ್ಕೊಂಡು ಹೋಗ್ಲಾಗತ್ತೆ ಆ ಮನೆಯ ಎದುರು ಭಾಗ ಒಂದು ಚಿಕ್ಕ ಶೀಟಿನ ಮನೆಯಲ್ಲಿ ಅದರ ಒಂದು ಬಾತ್ರೂಮಲ್ಲಿ ಮಗುವಿನ ಮೃತ ದೇಹ ಸಿಕ್ಕಿದೆ. ಇಮಿಡಿಯೇಟಾಗಿ ದೇಹ ಅಂದರೆ ಆ ಮಗು ಸಿಕ್ಕಿದೆ, ಅದನ್ನು ಇಮಿಡಿಯೇಟ್ ಶಿಫ್ಟ್ ಮಾಡಿದಂಥ ಸಂದರ್ಭದಲ್ಲಿ ಬ್ರಾಡ್ ಡೆಡ್ ಅಂತ ಹೇಳಿದ್ದಾರೆ. ಆದಷ್ಟು ಬೇಗ ಆರೋಪಿಯನ್ನು ಪತ್ತೆ ಮಾಡಲಾಗುತ್ತೆ ಮತ್ತು ಅಗತ್ಯ ಕಾನೂನು ಕ್ರಮವನ್ನು ಕೈಗೊಳ್ಳಲಾಗುತ್ತೆ. ಸರ್, ಆರೋಪಿ ಹಿನ್ನೆಲೆ ಏನಂತ ಅದೇನು ಗೊತ್ತಾಗಿಲ್ಲ. ಆರೋಪಿ ಹಿನ್ನೆಲೆ ಏನು ಅಂತ ಗೊತ್ತಾಗಿಲ್ಲ. ಈಗಾಗಲೇ ನಮ್ಮ ಅಧಿಕಾರಿ ಸಿಬ್ಬಂದಿಗಳು ಆರೋಪಿಯನ್ನು ಪತ್ತೆ ಮಾಡಲಿಕ್ಕೆ ಮತ್ತು ಆರೋಪಿಯ ಹಿನ್ನೆಲೆ ಏನು, ಯಾರು ಆರೋಪಿ ಅಂತ ಅಕ್ಕಪಕ್ಕ CCTV ನೋಡುವಂಥದ್ದು ಮತ್ತು ಯಾರು ಅನ್ನೋಂಥದ್ದು ಕೂಡ ಪತ್ತೆ ಮಾಡೋದು. ಈಗ ನಾನು ಇಲ್ಲಿ ಕೇಳಿ, ನಾನೊಂದು ಬಂದೋಬಸ್ತಲ್ಲಿ ಇಲ್ಲಿಂದ ನೇರವಾಗಿ ಇಲ್ಲಿ ಕಿಮ್ಸ್ಗೆ ಹೋಗ್ಬಿಟ್ಟು ಮೃತ ಮಗು ಏನಿದೆ ಅದನ್ನು ನೋಡಿ ಇಲ್ಲಿ ಠಾಣೆಗೆ ಬಂದಿದ್ದೀನಿ. ಇನ್ನೂ ಫರ್ದರ್ ಡೀಟೇಲ್ಸ್ ಏನಿದೆ ನಮ್ಮ ಅಧಿಕಾರಿಗಳಿಂದ ತೊಗೊಂಡು ನಾನು ಮತ್ತೆ ಫರ್ದರ್. ಸರ್, ರೇಪ್ ಅಟೆಂಪ್ಟ್ ಏನಾದರೂ ಆಗಿದೆ? ಅದ್ರ ಬಗ್ಗೆ ಮಾಹಿತಿ ಇಲ್ಲ. ವೈದ್ಯರ ಜೊತೆ ಅಲ್ಲಿ ಈಗಷ್ಟೇ ಬಾಡಿ ಶಿಫ್ಟ್ ಆಗಿದೆ ಕಿಮ್ಸ್ಗೆ, ಹಾಗಾಗಿ ನಾವು ರಿಕ್ವೆಸಿಷನ್ ಕೊಡಬೇಕಾಗತ್ತೆ. ಯಾರು ಮೃತ ಮಗು ಇದೆ ಅವ್ರ ಪೋಷಕರ ಕಡೆಯಿಂದ ಕಂಪ್ಲೇಂಟ್ ತೊಗೊತಾ ಇದ್ದೀವಿ. ನಾವು ಕಂಪ್ಲೇಂಟ್ ತೊಗೊಂಡ ತಕ್ಷಣ ಮಗುಗೆ ಎಲ್ಲವನ್ನೂ ವಿಚಾರ ಮಾಡಲಿಕ್ಕೆ ನಾವು ರಿಕ್ವೆಸಿಷನ್ ಕೊಡ್ತೀವಿ. ಕಾಸ್ ಆಫ್ ಡೆತ್ ಏನಾಗಿದೆ, ಯಾಕಾಗಿದೆ, ಆಮೇಲೆ ಮಗು ಮೇಲೆ ಏನಾದರೂ ಬೇರೆ ರೀತಿ ದೌರ್ಜನ್ಯಗಳೇನಾದರೂ ಆಗಿದೆಯಾ ಅನ್ನೋಂಥದ್ದು ಪರಿಶೀಲನೆ ಮಾಡಲಿಕ್ಕೆ ನಾವು ಇನ್ಕ್ವೆಸ್ಟ್ ನಂತರ ರಿಕ್ವೆಸಿಷನ್ ಕೊಡುವಂಥ ಸಂದರ್ಭದಲ್ಲಿ ಕೊಡ್ತೀವಿ. ಈಗ ಪೋಷಕರು ಅದೇ ಆ ಸೈಟಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಸರ್ ತುಂಬ ದಿವಸದಿಂದ. ಪೋಷಕರು ತಂದೆ ಏನಿದ್ದಾರೆ, ಮಗುವಿನ ತಂದೆ ಪೇಂಟಿಂಗ್ ಕೆಲಸ ಬೇರೆ ಬೇರೆ ಕಡೆ ಮಾಡ್ತಾರೆ. ಮಗುವಿನ ತಾಯಿ ಏನಿದ್ದಾರೆ ಮಧ್ಯಾಹ್ನದ ಮೇಲೆ ಬ್ಯೂಟಿ ಪಾರ್ಲರ್ಗಳಲ್ಲಿ ಕೆಲಸ ಮಾಡ್ತಾರಂತೆ ಅಸಿಸ್ಟೆಂಟಾಗಿ. ಬೆಳಗಿನ ಸಮಯದಲ್ಲಿ ಸಮಯ ಇದ್ದಾಗ ಕೆಲವು ಮನೆಗಳಲ್ಲಿ ಹೌಸ್ ಮೇಡ್ ರೀತಿಯಲ್ಲಿ ಮನೆ ಕೆಲಸ ಮಾಡಿದ್ದಾರೆ. ಏನು ಮಗುವಿನ ಮೃತ ದೇಹ ಸಿಕ್ಕಿದೆ ಆ ಒಂದು ಸ್ಥಳದ ಸುತ್ತಮುತ್ತಲ ಕೆಲವು ಮನೆಗಳಲ್ಲಿ ಆಕೆ ಮನೆ ಕೆಲಸ ಮಾಡ್ತಿದ್ದು ಅನ್ನೋಂಥ ಸದ್ಯದ ಮಾಹಿತಿ ನಮಗೆ ತಿಳಿದು ಬಂದಿದೆ. ಸಂತ್ರಸ್ತರ ಮನೆ ಏನು ಸರ್ ಅದು? ಸಂತ್ರಸ್ತರ ಮನೆ ಸಂತೋಷ್ ನಗರ ಅಂತ. ಅವ್ರು ಲೋಕಲ್ ಸರ್? ಅವರು ಸಂತೋಷ್ ಅವ್ರು ಮೂಲತಃ ಕೊಪ್ಪಳ ಭಾಗದವರು, ಕೊಪ್ಪಳ ಜಿಲ್ಲೆ ಯಲಬುರ್ಗಾ ತಾಲೂಕು ಅವರು. ಇಲ್ಲಿ ಭಾಳಷ್ಟು ವರ್ಷಗಳಿಂದ ಕೆಲಸ ಮಾಡಿದ್ದಾರೆ. ಮತ್ತು ಮೃತಳ ತಾಯಿ ಏನಿದ್ದಾರೆ ಅವರು ಇಲ್ಲೇ ಹುಬ್ಳಿಯವರೇ. ಸರ್, ಈ ರೀತಿಯಾಗಿ ಬೇರೆ ಬಿಹಾರ ಬೇರೆ ಬೇರೆ ರಾಜ್ಯಗಳು ಬಂದಿದ್ದಾರೆ, ಅವ್ರನ್ನ ಹೊರಗೆ ಹಾಕಬೇಕು ಅನ್ನೋದು ಅವ್ರ ಡಿಮ್ಯಾಂಡ್ ಆಗಿದೆ. ಕಾರ್ಮಿಕರು ಈ ಕನ್ಸ್ಟ್ರಕ್ಷನ್ ವೆಬ್ಸೈಟ್ಗಳಲ್ಲಿ ತುಂಬ ಬಾಂಗ್ಲಾದ ಮತ್ತು ಆರೋಪಿ ಯಾರು, ಆರೋಪಿ ಹಿನ್ನೆಲೆ ಏನು, ಆರೋಪಿ ಎಲ್ಲಿಯವ, ಏನು ಕೆಲಸ ಮಾಡ್ತಿದ್ದ, ಅದೆಲ್ಲ ನಮಗೆ ವಿವರವಾಗಿ ಗೊತ್ತಾದ ಮೇಲೆ ನಾವು ಫರ್ದರ್ ಡೀಟೇಲ್ಸನ್ನು ಸರ್ಟೈನ್ ಮಾಡ್ಬೋದು. ಸರ್, ನಿಮ್ಮ ಇದರಿಂದ ಅವರು ಪ್ರತಿಭಟನಾಕಾರರ ಸಮಾಧಾನ ಆಗಿಲ್ಲ? ಪ್ರತಿಭಟನಾಕಾರರಿಗೆ ನಾನೇನು ಹೇಳ್ಬೋದು? ಕನ್ವಿನ್ಸ್ ಯಾವ ರೀತಿ ಮಾಡ್ತಾರಂತ ಅವ್ರಿಗೆ ಕನ್ವಿನ್ಸ್ ಯಾವ ರೀತಿ ಮಾತಾಡ್ತೀನಿ. ಈಗ ನಾನು ಭಾಳ ಸ್ಪಷ್ಟವಾಗಿ ಅವ್ರಿಗೆ ಹೇಳಿರೋವಂಥದ್ದು ಈ ರೀತಿ ಘಟನೆ ಆಗಿರುವಂಥದ್ದು ದುರ್ದೈವ. ಕಂಪ್ಲೇಂಟ್ ತೊಗೊಂಡಿದ್ದೀವಿ ಮತ್ತು ಏನು ಕಾನೂನು ಪ್ರಕ್ರಿಯೆ ಇದೆ ಅದನ್ನು ಮುಂದುವರಿಸ್ತೀವಿ ಅಂತ ಹೇಳಿದ್ದೇನೆ. ಅವ್ರಿಗೆ ಮತ್ತೆ ಕರೆದು ಮಾತಾಡ್ತಾರೆ. ಬೇರೆ ಬೇರೆ ರಾಜ್ಯಗಳಿಂದ ಕಾರ್ಮಿಕರನ್ನ ಕರೆಸ್ತಾರೆ ಕಾಂಟ್ರಾಕ್ಟರ್ ಬೇಸ್ ಮೇಲೆ. ಯಾವ ರೀತಿ ಮೇಲೆ ಏನಾದ್ರು ನಿಗಾ ಇಟ್ಕೊಂಡಿದ್ದಾರೆ? ಕಾಂಟ್ರಾಕ್ಟರ್ ಕರೆಸಿ ಏನಾದ್ರು ಮಾತಾಡೋದು ಏನಾದ್ರು ಮಾಡಿ. ಈಗ ಆರೋಪಿ ಯಾರು, ಆರೋಪಿಯ ಹಿನ್ನೆಲೆ ಏನು ಅನ್ನೋಂಥದ್ದು ನಾವು ಫಸ್ಟ್ ಪತ್ತೆ ಮಾಡಬೇಕಾಗಿದೆ. ಈಗ ಯಾವುದೇ ಒಂದು ಬೇರೆ ರಾಜ್ಯ ಇರ್ಬೋದು ಅಥವಾ ಬೇರೆ ಜಿಲ್ಲೆಗಳಿಂದ ಬಂದಂಥ ಸಂದರ್ಭದಲ್ಲಿ ಕೃತ್ಯಗಳಾದಂಥ ಸಂದರ್ಭದಲ್ಲಿ ಅವರು ಯಾರೊಬ್ಬರು ಮಾಡೋದಕ್ಕೆಲ್ಲ ಬಂದು ದುಡ್ಕೊಂಡು ತಿನ್ನೋರನ್ನ ನಾವು ಬ್ಲೇಮ್ ಮಾಡೋಕ್ಕಾಗಲ್ಲ. ಈಗ ಆರೋಪಿ ಯಾರು, ಆರೋಪಿಯ ಹಿನ್ನೆಲೆ ಏನು ಕೆಲಸ ಮಾಡ್ತಿದ್ದ, ಯಾವ ಊರಿನವನು ಅಂತೆಲ್ಲ ಪತ್ತೆ ಮಾಡಿದ ಮೇಲೆ ಅದಕ್ಕೆ ಮತ್ತೆ ಈ ರೀತಿ ಘಟನೆಗಳು ಮರುಕಳಿಸಿದ ರೀತಿಯಲ್ಲಿ ಏನು ಮಾಡಬೇಕು ಅದನ್ನು ಮಾಡ್ತಾರೆ. ಕಂಪ್ಲೇಂಟ್ ಕೊಡ್ತಾ ಇದ್ದಾರೆ ಅವರು. ಅವ್ರ ಕಡೆಯವ್ರು ಯಾರೋ ಒಬ್ಬರು ದೊಡ್ಡವ್ರು ಬರಬೇಕು ಅಂತ ವೆಯ್ಟ್ ಮಾಡ್ತಾ ಇದ್ದಾರೆ. ಅವರು ಇಮಿಡಿಯೇಟ್ ಕಂಪ್ಲೇಂಟ್ ಡ್ರಾಫ್ಟ್ ಮಾಡಿಕೊಡ್ತಾರೆ. ಥ್ಯಾಂಕ್ ಯು ಸರ್.